ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಉದ್ಯಮಿ ಸಿಜಿ ರಾಯ್ ಆತ್ಮಹತ್ಯೆ ಸುತ್ತ ಸಾಕಷ್ಟು ಅನುಮಾನ ಹುಟ್ಕೊಳ್ತಾ ಇದೆ. ಐಟಿ ದಾಳಿಗೆ ರಾಯ್ ಹೆದರಿದ್ರ ಬೇರೆ ಬೇರೆ ಕಾರಣ ಏನಾದ್ರೂ ಇದೆಯಾ? ಹಲವು ಪ್ರಶ್ನೆಗಳನ್ನ ಇದೀಗ ಹುಟ್ಟು ಹಾಕಿದೆ ರಾಯ್ ಅವರ ಆತ್ಮಹತ್ಯೆ. ಬೆಂಗಳೂರಿನ ಅಶೋಕನಗರ ಪೊಲೀಸರಿಂದ ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ನಿನ್ನೆ ಮಧ್ಯಾಹ್ನ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಆತ್ಮಹತ್ಯೆ ಇದೀಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಯಾಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು? ಐಟಿ ದಾಳಿಗೆ ಹೆದರ್ಕೊಂಡೇನಾದ್ರೂ ಆತ್ಮಹತ್ಯೆ ಮಾಡಿಕೊಂಡ್ರ? ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸಿಜಿ ರಾಯ್ ಆತ್ಮಹತ್ಯೆ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಉನ್ನತ ಮಟ್ಟದ ತನಿಖೆ ನಡೆಸೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಮಿಷನರ್ರಿಂದ ಮಾಹಿತಿ ಪಡೆದಿದ್ದಾರೆ ಡಿಜಿ ಐಜಿಪಿ ಸಲೀಂ. ಇನ್ನು ಪ್ರಕರಣದ ತನಿಖೆ ಬಹುತೇಕ ಸಿಐಡಿಗೆ ವರ್ಗಾವಣೆಯಾಗುವಂತಹ ಸಾಧ್ಯತೆ ಇದೆ. ಇಂದು ಸಂಜೆ ಅಥವಾ ನಾಳೆ ಸಿಐಡಿಗೆ ವರ್ಗಾವಣೆಯಾಗುವಂತಹ ಸಾಧ್ಯತೆ ಇದೆ. ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಬಹುಕೋಟಿ ಉದ್ಯಮಿ, ಸಾವಿರಾರು ಕೋಟಿಯ ಒಡೆಯ ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ. ಕಾರಣ ಏನಿರಬಹುದು? ಡೆತ್ ನೋಟ್ ಏನಾದರೂ ಸಿಕ್ಕಿದ್ಯಾ ಅಥವಾ ಡೆತ್ ನೋಟ್ ಇನ್ನೂ ಪತ್ತೆಯಾಗಿಲ್ವಾ? ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಬಗ್ಗೆ ನಿನ್ನೆ ಹೇಳಿಕೆ ನೀಡಿದ್ರು. ವಿದೇಶದಿಂದ ಸಿಜಿ ರಾಯ್ ಪತ್ನಿ ಮತ್ತು ಮಕ್ಕಳು ಆಗಮಿಸಿದ್ದಾರೆ. ಬೋರಿಂಗ್ ಆಸ್ಪತ್ರೆಗೆ ರಾಯ್ ಕುಟುಂಬಸ್ಥರು ಆಗಮಿಸಿದ್ದಾರೆ. ಸಿಜಿ ರಾಯ್ ಮೃತದೇಹ ಕಂಡು ಕುಟುಂಬದವರ ಕಣ್ಣೀರು. ತಂದೆ ಮೃತದೇಹ ನೋಡಿ ಕಣ್ಣೀರಿಟ್ಟಲೇ ಪುತ್ರಿಯಲ್ಲಿಂದ ತೆರಳಿದ್ದಾರೆ. ವಿದೇಶದಲ್ಲಿದ್ರು ಇವರೆಲ್ಲರೂ ಕೂಡ. ಇವರಿಗೂ ಕೂಡ ಶಾಕಿಂಗ್. ಪತ್ನಿ ಮತ್ತು ಮಕ್ಕಳು ಈ ವಿಚಾರ ತಿಳಿದಿದ್ದಂತೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ತಂದೆಯ ಪಾರ್ಥಿವ ಶರೀರ ಕಂಡು ಮಗಳು ಭಾವುಕರಾಗಿದ್ದಾರೆ. ಪತ್ನಿ, ಮಕ್ಕಳು ಎಲ್ಲರೂ ಕೂಡ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ಆಗಮಿಸಿ ಪಾರ್ಥಿವ ಶರೀರವನ್ನ ಕಂಡಿದ್ದಾರೆ. ಬೋರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಸಿಜಿ ರಾಯ್ ಮೃತದೇಹವನ್ನ ಕಂಡು ಕುಟುಂಬಸ್ಥರು ದಿಗ್ಭ್ರಾಂತರಾಗಿದ್ದಾರೆ. ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಕುಟುಂಬಸ್ಥರಿಗೂ ಕೂಡ. ಯಾಕಾಗಿ ಹೀಗೆ ಮಾಡಿಕೊಂಡ್ರು? ಏನಾಯ್ತು? ಕುಟುಂಬದವರಿಗೆ ಏನಾದರೂ ಮೆಸೇಜ್ ಕಳಿಸಿದ್ರಾ? ಮಾಹಿತಿ ನೀಡಿದ್ರಾ? ಕೊನೆಯದಾಗಿ ಕರೆ ಮಾಡಿದ್ರಾ? ಈ ಬಗ್ಗೆ ಏನು ಗೊತ್ತಾಗ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಕಾಸ್. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಎಷ್ಟೊತ್ತಿಗೆ ನಡೆಯುತ್ತೆ? ಜೊತೆಗೆ ಅಂತ್ಯಕ್ರಿಯೆ ಇವತ್ತೇ ನಡೆಯುತ್ತಾ? ಬೆಂಗಳೂರಿನಲ್ಲಿ ನಡೆಯುತ್ತಾ ಅಥವಾ ಕೇರಳದಲ್ಲಿ ನಡೆಯುತ್ತಾ? ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಹೇಗೆ? ಶುಭಶ್ರೀ, ಏನು ಕಾನ್ಫಿಡೆಂಟ್ ಗ್ರೂಪ್ನ ಸಿಜಿ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗಾಗಿ ಅವರ ಪಾರ್ಥಿವ ಶರೀರವನ್ನು ತಂದಿರಿಸಲಾಗಿದೆ ಮತ್ತು ಅವರ ಕುಟುಂಬಸ್ಥರು ಕೂಡ ದುಬೈನಿಂದ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಬಂದು ಅವರ ಪಾರ್ಥಿವ ಶರೀರವನ್ನು ನೋಡಿದ ನಂತರದಲ್ಲಿ ಮತ್ತು ಪೋಸ್ಟ್ ಮಾರ್ಟಮ್ಗೂ ಕೂಡ ಸಹಿ ಹಾಕಿ ಈಗ ತೆರಳಿರುವಂಥದ್ದು. ಅದಲ್ಲದೆ ಇವತ್ತು ಏನು ಅಂತ್ಯ ಸಂಸ್ಕಾರ ನಡೆಸಬಹುದು ಅಂತೇಳಿ ಅಂದ್ಕೊಂಡಿದ್ರು. ಅದೇ ಹೊರದೇಶಗಳಲ್ಲಿ ಇವರ ಇನ್ನೊಬ್ಬ ಸಹೋದರ ಕೂಡ ಇರುವಂಥದ್ದು ಮತ್ತು ಸಂಬಂಧಿಗಳು ಕೂಡ ಇರುವುದರಿಂದಾಗಿ ಅವರು ಬಂದ ನಂತರದಲ್ಲಿ ಡಿಸೈಡ್ ಮಾಡ್ತಾರೆ ಕುಟುಂಬಸ್ಥರು. ಸೊ ಈಗಲೇ ಯಾವುದೇ ರೀತಿಯಂಥ ಡಿಸಿಷನ್ಗೆ ಬಂದಿಲ್ಲ, ಯಾವಾಗ ಅಂತ್ಯಕ್ರಿಯೆ ನಡೆಸಬೇಕು ಅನ್ನುವಂಥ ಡಿಸಿಷನ್ಗೆ ಅವರು ಬಂದಿಲ್ಲ. 10 ಗಂಟೆ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ. ನಂತರದಲ್ಲಿ ಮತ್ತೆ ಇಲ್ಲೇ ಫ್ರೀಸರ್ನಲ್ಲಿ ಇಡಿಸುವಂತೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಂತರ ಅವರ ಸಂಬಂಧಿಕರು ಬಂದ ನಂತರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಸರ್ಜಾಪುರದ ಅವರ ತೋಟದಲ್ಲೇನೆ, ಅಂದ್ರೆ ಅವರ ಜಾಗ ಇದೆ ಅಲ್ಲಿ, ಸೊ ಅಲ್ಲೇನೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಈಗ ಸಂಬಂಧಿಕರು ಮತ್ತು ಫ್ಯಾಮಿಲಿ ಡಿಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಫ್ಯಾಮಿಲಿಯವರು ಹೇಳೋ ಪ್ರಕಾರವಾಗಿ ನಾಳೆ ಅಂತ್ಯಕ್ರಿಯೆ ನಡೆಸುವಂತ ಸಾಧ್ಯತೆಗಳು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಅದಲ್ಲದೆ ಏನು ಐಟಿ ಅಧಿಕಾರಿಗಳು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸಿಜಿ ರಾಯ್ ಅವರು ಬರ್ತಾರೆ. ನಾವು ತನಿಖೆಯನ್ನ ಅಂದ್ರೆ ಐಟಿ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ವಿ. ಸಿಜಿ ರಾಯ್ ಬಂದ ನಂತರದಲ್ಲಿ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಕೊಡ್ತೀವಿ. ಸೊ ನೋಟಿಸ್ಗೆ ಸಹಿ ಹಾಕಿದ ನಂತರದಲ್ಲಿ
ತಕ್ಷಣವೇ ಅವರು ಆ ನೋಟಿಸ್ಗೆ ಸಹಿ ಹಾಕಿ ರೂಮ್ನೊಳಗೆ ಹೋದಂಥವರು 15 ನಿಮಿಷಗಳ ಕಾಲ ಯಾವುದೇ ರೀತಿಯಂಥ ಪ್ರತಿಕ್ರಿಯೆ ಇರಲಿಲ್ಲ ಮತ್ತು IT ಅಧಿಕಾರಿಗಳು ಕೂಡ ಅದ್ರ ಕಡೆ ಗಮನ ಹರಿಸಿಲ್ಲ. ನಾನು ಏನೋ ಒಂದು ಯಾರೊಬ್ಬರ ಜೊತೆ ಮಾತನಾಡಬೇಕು ಅನ್ನೋ ಕಾರಣವನ್ನು ಕೊಟ್ಟು ಸೆಕ್ಯೂರಿಟಿ ಗಾರ್ಡ್ಗೂ ಕೂಡ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಒಳಗೆ ಹೋಗಿ ಆ ಡೋರ್ ಲಾಕ್ ಮಾಡ್ಕೊಂಡಿರ್ತಾರೆ. ನಂತರ ಏಕಾಏಕಿ 3:16ಕ್ಕೆ ಅಂದರೆ 15 ನಿಮಿಷದ ಅಂತರದಲ್ಲಿ ಗುಂಡು ಹಾರಿಸಿಕೊಂಡ್ರು. ನಂತರ ಶಬ್ದ ಬಂದ ಹಿನ್ನೆಲೆಯಲ್ಲಿ ಡೋರನ್ನು ಲಾಕನ್ನು ಮುರಿದು ಅಧಿಕಾರಿಗಳು ಮತ್ತು ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಹೋದ ಸಂದರ್ಭದಲ್ಲಿ ಕುಳಿತ ಸ್ಥಿತಿಯಲ್ಲೇ CJ ರಾಯ್ ಕುಸಿದು ಬಿದ್ದಿದ್ರು. ಎದೆಯ ಭಾಗಕ್ಕೆ ಗನ್ ಅನ್ನ ಒತ್ತಿ ಹಿಡಿದು ಅವರೇ ಫೈರ್ ಮಾಡ್ಕೊಂಡಿದ್ರು. ಸೊ ಬುಲೆಟ್ ಕೂಡ ಹೊರಗಡೆ ಬಂದಿರಲಿಲ್ಲ. ಒಳಗಡೆ ಭಾಗದಲ್ಲಿ ಅವರ ಹೃದಯ ಛಿದ್ರವಾಗಿರುವಂತದ್ದು. ತಕ್ಷಣ ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ CJ ರಾಯ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಅವರು ಮೃತಪಟ್ಟಿದ್ರು. ಸೊ ಈಗಾಗಲೇ ಫ್ಯಾಮಿಲಿಯವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಮತ್ತು ಇವರ ಸಾವಿನಲ್ಲಿ ಅನುಮಾನ ಕೂಡ ಈಗ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಕೇವಲ IT ದಾಳಿಗೆ CJ ರಾಯ್ ಹೆದರಿದ್ರೆ, ಯಾಕಂದ್ರೆ ಸಾವಿರಾರು ಕೋಟಿಯ ಒಂದು ಸಾಮ್ರಾಜ್ಯವನ್ನ ದೇಶ ವಿದೇಶಗಳಲ್ಲಿ ಸಾಮ್ರಾಜ್ಯವನ್ನ ಕಟ್ಟಿದಂತವರು IT ದಾಳಿಗೆ ಹೆದರಿದ್ರ ಅನ್ನೋ ಅನುಮಾನ ಕೂಡ ಕೇವಲ ಅನುಮಾನ ಕೂಡ ಇರುವಂತದ್ದು. ಸಂಬಂಧಪಟ್ಟಂತೆ ತನಿಖೆ ಈಗ ಮುಂದುವರಿರುವಂತದ್ದು. ಶುಭಶ್ರೀ, ಧನ್ಯವಾದ ವಿಕಾಸ್ ತಮ್ಮೆಲ್ಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. असली मसाला यस यस MDH